ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ನಲ್ಲಿ ನಾನು ಪಾಸ್ತಾ ರೆಸಿಪಿನ ಮಾಡ್ತಾ ಇದ್ದೀನಿ. ಹೇಗೋ ಈವ್ನಿಂಗ್ ಟೈಮಲ್ಲಿ ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅನಿಸ್ತಾ ಇತ್ತು. 5 ನಿಮಿಷದಲ್ಲಿ ಪಾಸ್ತಾ ಆಗ್ಬಿಡುತ್ತಲ್ಲ ಅಂತ ಇವತ್ತು ಪಾಸ್ತಾ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. 5 ನಿಮಿಷದಲ್ಲಿ ಪಾಸ್ತಾ ರೆಸಿಪಿನ ಮಾಡ್ಕೋಬಹುದು. ಹಾಗಾಗಿ ಇವತ್ತು ನಾನು ನಿಮ್ಗೆ ಎಲ್ರಿಗೂ ಪಾಸ್ತಾ ರೆಸಿಪಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಹಾಗಿದ್ರೆ ಬನ್ನಿ 5 ನಿಮಿಷದಲ್ಲಿ ಯಾವ ರೀತಿ ಪಾಸ್ತಾನ ರೆಡಿ ಮಾಡ್ಕೋಬಹುದು ಅಂತ ತೋರಿಸ್ಕೊಡ್ತೀನಿ. ಈ ಒಂದು ಪಾಸ್ತಾ ರೆಸಿಪಿ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಲಂಚ್ ಬಾಕ್ಸ್ಗೆ, ಬ್ರೇಕ್ಫಾಸ್ಟ್ಗೆ ಅಥವಾ ಸಡನ್ ಆಗಿ ಏನಾದ್ರೂ ಒಂದು 5 ನಿಮಿಷದಲ್ಲಿ ಮಾಡ್ಬೇಕು ಅಂದ್ರೂ ಸಹ ಮಾಡ್ಕೊಂಡು ತಿನ್ಬಹುದು. ಹಾಗಿದ್ರೆ ಬನ್ನಿ ಪಾಸ್ತಾ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ನಾನಿಲ್ಲಿ 1 ಬೌಲ್ ಆಗುವಷ್ಟು ಪಾಸ್ತಾನ ತೊಗೊಂಡಿದ್ದೀನಿ. ನಾನಿವತ್ತು ಮೆಕರೋನಿ ಪಾಸ್ತಾನ ಬಳಸ್ತಾ ಇದ್ದೀನಿ. ನೀವು ಬೇಕಾದರೆ ಯಾವ ಶೇಪಲ್ಲಿರೋ ಪಾಸ್ತಾ ಆದರೂ ತೊಗೋಬಹುದು. ಮೊದಲನೇದಾಗಿ ಒಂದು ಕಡಾಯಿನಲ್ಲಿ ನಾನು 3 ಲೋಟ ಆಗುವಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನಂತರ ನಾನಿಲ್ಲಿ 1/4 ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಈ ಪಾಸ್ತಾ ಒಂದಕ್ಕೊಂದು ಅಂಟ್ಕೊಬಾರ್ದು ಅಂತ ಒಂದು 1/4 ಟೀ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಸಹ ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನೀರು ಕುದಿಯೋವಂತಹ ಟೈಮಲ್ಲಿ ಇವಾಗ ನೀವು ನೋಡ್ತಾ ಇರೋದು ಬಬಲ್ಸ್ ಬರ್ತಾ ಇದೆ. ಆ ಟೈಮಲ್ಲಿ ನಾನು 1 ಬೌಲ್ ಆಗುವಷ್ಟು ಪಾಸ್ತಾನ ಹಾಕ್ಕೊಂಡಿದ್ದೀನಿ. ಪಾಸ್ತಾ ಹಾಕ್ಕೊಂಡು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ನೀವು ನೋಡ್ತಾ ಇದ್ದೀರಾ ಅಲ್ವಾ ಯಾವ ರೀತಿ ಕುದೀತಾ ಇದೆ ಅಂತ. ಮೆಕರೋನಿ ಪಾಸ್ತಾನ ಒಂದು 5 ನಿಮಿಷ ಕುದಿಯೋ ನೀರಲ್ಲಿ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ, ಅಂದರೆ ಬೇಯಿಸ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಬೆಂದಿದೆ. ಇದು ಚೆನ್ನಾಗಿ ಬೆಂದಿದೆ ಅಂತ ನಮ್ಗೆ ಹೇಗೆ ಗೊತ್ತಾಗಬೇಕಂತ ಅಂದರೆ, ಒಂದು ಸ್ಪೂನ್ ಅಥವಾ ಚಾಕುವಿಂದ ಈ ರೀತಿ ಪ್ರೆಸ್ ಮಾಡಿದ್ರೆ ನೀಟಾಗಿ ಕಟ್ಟಾಗಬೇಕು. ಆಗ ಮಾತ್ರ ಪಾಸ್ತಾ ಆಗಿದೆ ಅಂತ ಗೊತ್ತಾಗುತ್ತೆ. ಈಗ ಪಾಸ್ತಾ ರೆಡಿಯಾಗಿದೆ. ನಾನೊಂದು ಸ್ಟ್ರೈನರಲ್ಲಿ ಬಸ್ಕೊತಾ ಇದ್ದೀನಿ ಪಾಸ್ತಾನ. ಬಿಸಿನೀರನ್ನೆಲ್ಲ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಈಗ 1 ಗ್ಲಾಸಷ್ಟು ತಣ್ಣೀರನ್ನ ಈ ಪಾಸ್ತಾ ಮೇಲೆ ಹಾಕ್ಕೊತಾ ಇದ್ದೀನಿ. ಈಗ ಹಾಕ್ಕೊಂಡಾಗ ತುಂಬ ಮೆತ್ತಗಾಗ್ಬಿಡೋದಿಲ್ಲ, ಪಾಸ್ತಾ ಹಾಗೇ ಇರುತ್ತೆ. ಅದಕ್ಕೋಸ್ಕರ ಫುಲ್ಲು ಡ್ರೈನ್ ಆಗಾಕ್ಬಿಟ್ಟಿದ್ದೀನಿ ನೀರನ್ನೆಲ್ಲ. ಅಷ್ಟರಲ್ಲಿ ನಾನಿಲ್ಲಿ ಮಸಾಲ ರೆಡಿ ಮಾಡ್ಕೊತೀನಿ. ಒಂದು ಪ್ಯಾನ್ನಲ್ಲಿ 1 ಟೇಬಲ್ ಸ್ಪೂನಷ್ಟು ಬೆಣ್ಣೆನ ಹಾಕ್ಕೊತಾ ಇದ್ದೀನಿ ಮತ್ತು 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಬೆಣ್ಣೆ ಬದಲು ತುಪ್ಪ ಆದರೂ ಬಳಸ್ಕೋಬಹುದು ಅಥವಾ ಪೂರ್ತಿ ಎಣ್ಣೆಲೇ ಮಾಡ್ಕೊಬಹುದು. ನಾನು ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ. ಆ ಈರುಳ್ಳಿನ ಈ ಆಯಿಲ್ಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಂತ ಹಾಕ್ಕೊಳ್ಳಿ. ನಾನು ಒಂದು 5-6 ಹಸಿಮೆಣಸಿನ್ಕಾಯಿನ ಉದ್ದುದ ಸೀಳಿಟ್ಕೊಂಡಿದ್ದೆ. ಇವಾಗ ಇವೆರಡೂ ಸ್ವಲ್ಪ ಸಾಫ್ಟ್ ಆಗಬೇಕು. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಮತ್ತು ಸ್ವಲ್ಪ ಸಾಫ್ಟ್ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಈಗ ಈರುಳ್ಳಿ ಸಾಫ್ಟಾಗಿ ಬೆಂದಿದೆ. 1 ಟೊಮ್ಯಾಟೊ ಹಣ್ಣನ್ನು ಉದ್ದುದ್ದ ಹಚ್ಚಿಟ್ಕೊಂಡಿದ್ದೆ, ಅದನ್ನು ಸಹ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಟೊಮ್ಯಾಟೊ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊತಾ ಇದ್ದೀನಿ. ಒಂದು 1/4 ಟೀ ಸ್ಪೂನ್ ಉಪ್ಪು ಹಾಕ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ತಾ ಇರೋದ್ರಿಂದ ಇಷ್ಟು ಕ್ವಾಂಟಿಟಿಗೆ 1/4 ಟೀ ಸ್ಪೂನ್ ಉಪ್ಪು ಸಾಕು. ಅದಕ್ಕೆ ನಾನು 1/4 ಟೀ ಸ್ಪೂನ್ ಉಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಈಗ ಟೊಮ್ಯಾಟೊ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ಈ ಟೈಮಲ್ಲಿ ಒಂದು 1/4 ಲೋಟ ನೀರನ್ನು ಹಾಕಿ ಕುದಿಸ್ಕೊಳ್ಳೋಣ. ಸೊ ಫ್ರೆಂಡ್ಸ್, ನೀವು ಬೇಕಿದ್ರೆ ತರಕಾರಿನ ಆ್ಯಡ್ ಮಾಡ್ಕೋಬಹುದು. ಕ್ಯಾರೆಟ್, ಬೀನ್ಸ್ ಮತ್ತು ಕ್ಯಾಪ್ಸಿಕಮ್ ಇದನ್ನೆಲ್ಲ ಆ್ಯಡ್ ಮಾಡ್ಕೋಬಹುದು. ಈರುಳ್ಳಿ ಮೆಣಸಿನ್ಕಾಯಿ ಫ್ರೈ ಆದಮೇಲೆ ತರಕಾರಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆ್ಯಡ್ ಮಾಡ್ಕೋಬಹುದು. ನಾನಿವತ್ತು ತರಕಾರಿ ಏನು ಆ್ಯಡ್ ಮಾಡಿಲ್ಲ, ಹಾಗೆ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಯಾವ ರೀತಿ ಮಾಡಿದ್ರೂ. ಈ ಪಾಸ್ತಾ ಒಂದು ಒಳ್ಳೆ ಟೇಸ್ಟ್ ಮತ್ತು ಫ್ಲೇವರ್ ಬರೋದಕ್ಕೆ ಪಾಸ್ತಾ ಮಸಾಲಾನ ಹಾಕ್ಕೊತಾ ಇದ್ದೀನಿ. ನಾನಿವತ್ತು ಎವರೆಸ್ಟ್ ಟೇಸ್ಟಿನೋ ಪಾಸ್ತಾ ಮಸಾಲಾನ ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದು ಪ್ಯಾಕೆಟು ₹5 ಪ್ಯಾಕೆಟ್ ತೊಗೊಂಡಿದ್ದೀನಿ. ಒಂದು ಅರ್ಧದಷ್ಟು ಪಾಸ್ತಾ ಮಸಾಲಾನ, ಅಂದರೆ ಅರ್ಧ ಪ್ಯಾಕೆಟಷ್ಟು ಪಾಸ್ತಾ ಮಸಾಲಾನ ಈ ಒಂದು ಫ್ರೈಗೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ್ಲೇವರ್ ಬಿಡೋವರೆಗೂ. ನೆಕ್ಸ್ಟ್ ನಾನಿಲ್ಲಿ 1 ಬೌಲ್ ಆಗೋವಷ್ಟು ಮ್ಯಾಕ್ರೋನಿ ಪಾಸ್ತಾನ ಚೆನ್ನಾಗಿ ಕುದಿಸ್ಕೊಂಡು ನೀರನ್ನೆಲ್ಲ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ನಲ್ವ, ಆ ಪಾಸ್ತಾನ ಈಗ ಈ ಫ್ರೈಗೆ ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಡ್ತಾ ಇದ್ದೀನಿ. ರೆಗ್ಯುಲರ್ ಆಗಿ ಪಾಸ್ತಾ ಮಾಡಬೇಕಾದ್ರೆ ಶುಂಠಿ, ಬೆಳ್ಳುಳ್ಳಿ, ಮಸಾಲೆ ಹಾಗೂ ಸಾಸ್ಗಳನ್ನೆಲ್ಲ ಹಾಕಬೇಕಾಗತ್ತೆ. ಆದರೆ ನಾನು ಮಾಡ್ತಾ ಇರೋಂತಹ ಈ ಪಾಸ್ತಾ ರೆಸಿಪಿಗೆ ಜಸ್ಟ್ ಎವರೆಸ್ಟ್ ಟೇಸ್ಟಿನವರ ಪಾಸ್ತಾ ಮಸಾಲ ಹಾಕಿದ್ರೆ ಸಾಕು. ಇದೆಲ್ಲ ಅದರಲ್ಲೇ ಇರುತ್ತೆ. ಸೊ ಫ್ರೆಂಡ್ಸ್, ಅದಕ್ಕೆ ನಾನು ಈ ಒಂದು ₹5 ಪ್ಯಾಕೆಟ್ ಎವರೆಸ್ಟ್ ಟೇಸ್ಟಿನವರ ಪಾಸ್ತಾ ಮಸಾಲ ಮಿಕ್ಸ್ ಸ್ಪೈಸ್ ಪೌಡರ್ನ ಯೂಸ್ ಮಾಡಿ ಪಾಸ್ತಾನ ಮಾಡ್ಕೊತಾ ಇದ್ದೀನಿ. ನಾನು ಅರ್ಧ ಪ್ಯಾಕೆಟಷ್ಟು ಫ್ರೈಗೆ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ನಲ್ವ, ಇನ್ನು ಅರ್ಧ ಪ್ಯಾಕೆಟು ಪಾಸ್ತಾ ಹಾಕಿ ಅದ್ರ ಮೇಲೆ ಉದುರಿಸಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾ ಯಾವಾಗಲೂ ಹೀಗೆ ಮಾಡ್ಕೊಳ್ಳೋದು. ನೀವು ಬೇಕಿದ್ರೆ ಫುಲ್ ಪ್ಯಾಕೆಟ್ನ ಫ್ರೈಗೆ ಹಾಕಿ ಮಿಕ್ಸ್ ಮಾಡ್ಕೋಬಹುದು. ಈ ಮಸಾಲ ಪಾಸ್ತಾ ಎಲ್ಲ ಒಂದಕ್ಕೊಂದು ಹೊಂದ್ಕೊಳ್ಳೋದಕ್ಕೋಸ್ಕರ ನಾನು ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿ ಒಂದೊಳ್ಳೆ ಮಿಕ್ಸ್ನ ಕೊಡ್ತಾ ಇದ್ದೀನಿ. ಮಿಕ್ಸ್ ಮಾಡಾದ ನಂತರ ಒಂದು 2 ನಿಮಿಷ ಬೇಯಿಸ್ಕೋಬೇಕು. ಇಷ್ಟಾದರೆ ಸಾಕು, ಟೇಸ್ಟಿಯಾಗಿರೋಂಥ ಪಾಸ್ತಾ ರೆಡಿಯಾಗಿದೆ. ಈಗ ನಾನು ಸ್ಟವ್ನ ಆಫ್ ಮಾಡಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಈ ಪಾಸ್ತಾನ ದೊಡ್ಡೋರಿಂದ ಹಿಡಿದು ಚಿಕ್ಕ ಮಕ್ಳವ್ರಿಗೂ ತುಂಬಾ ಇಷ್ಟಪಟ್ಟು ತಿಂತಾರೆ.
ನಾನು ಹೇಳೋ ಈ ವಿಧಾನದಲ್ಲಿ ಮಾಡಿದ್ರೆ 5 ನಿಮಿಷದಲ್ಲಿ ಪಾಸ್ತಾ ರೆಡಿ ಮಾಡ್ಕೋಬಹುದು. ನಾನಿವತ್ತು 1 ಕಪ್ ಮ್ಯಾಕ್ರೋನಿ ಪಾಸ್ತಾ ಬಳಸಿ 1 ಪ್ಯಾಕೆಟ್ ಎವರೆಸ್ಟ್ ಪಾಸ್ತಾ ಮಸಾಲ ಬಳಸಿ ಪಾಸ್ತಾನ ರೆಡಿ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಜಾಸ್ತಿ ಕ್ವಾಂಟಿಟಿ ಪಾಸ್ತಾ ಬೇಕು ಅಂದರೆ 2 ಕಪ್ ಮ್ಯಾಕ್ರೋನಿ ಪಾಸ್ತಾ ಬಳಸಿ ಹಾಗೂ 2 ಪ್ಯಾಕೆಟ್ ಎವರೆಸ್ಟ್ ಪಾಸ್ತಾ ಮಸಾಲಾನ ಬಳಸ್ಕೋಬಹುದು. ಈ ಒಂದು ಪಾಸ್ತಾ ರೆಸಿಪಿ ಈವ್ನಿಂಗ್ ಟೈಮ್ನಲ್ಲಿ ಬಿಸಿ ಬಿಸಿಯಾಗಿ ಮನೆಯಲ್ಲಿ ಎಲ್ಲರೂ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ವಾ ಸ್ನೇಹಿತರೆ, 5 ನಿಮಿಷದಲ್ಲಿ ₹5 ಮಸಾಲ ಬಳಸಿ ನಾನು ಯಾವ ರೀತಿ ಪಾಸ್ತಾ ರೆಸಿಪಿ ಈಸಿಯಾಗಿ ಮಾಡಿದೆ ಅಂತ. ತಿನ್ನೋದಕ್ಕೂ ತುಂಬಾನೇ ಚೆನ್ನಾಗಿರುತ್ತೆ, ರುಚಿಯಾಗಿ. 5 ನಿಮಿಷದಲ್ಲಿ ಏನಾದರೂ ಬೇಕು ಅಂದ್ರೆ ನಾವು ಈ ರೆಸಿಪಿನ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಬ್ಯಾಚುಲರ್ಸ್ ಒಂದು 5 ನಿಮಿಷದಲ್ಲಿ ಏನಾದರೂ ಮಾಡ್ಕೋಬಹುದು ಅಂದ್ರೂ ಈ ರೆಸಿಪಿನ ಮಾಡ್ಕೋಬಹುದು. ಈ ಒಂದು ರೆಸಿಪಿನ ಟೇಸ್ಟಿಯಾಗಿ ಸಖತ್ತಾಗಿ ಮಾಡ್ಕೋಬಹುದು. ಸೊ ಫ್ರೆಂಡ್ಸ್, ಈ ಒಂದು ಎವರೆಸ್ಟ್ ಪಾಸ್ತಾ ಮಸಾಲಾನ ಯೂಸ್ ಮಾಡ್ಕೊಂಡು 5 ನಿಮಿಷದಲ್ಲೇ ನಾವು ಪಾಸ್ತಾನ ರೆಡಿ ಮಾಡ್ಕೊಂಡ್ವಿ. ತುಂಬಾನೇ ಟೇಸ್ಟಿಯಾಗಿರುತ್ತೆ. ಯಾವುದೇ ಬೇರೆ ಮಸಾಲೆ ಪುಡಿಯನ್ನು ಬಳಸೋ ಹಾಗೆ ಇಲ್ಲ. ಇದೊಂದು ಪ್ಯಾಕೆಟ್ ತಂದ್ರೆ ಸಾಕು, ಈಸಿಯಾಗಿ ಮಾಡ್ಕೋಬಹುದು. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ಈ ವಿಡಿಯೋದಲ್ಲಿ ಪಾಸ್ತಾ ರೆಸಿಪಿ ನಾನು ಎಷ್ಟು ಈಸಿಯಾಗಿ ಮಾಡಿದೆ ಅಂತ. ಇವತ್ತಿನ ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಇನ್ನೂ ಯಾರನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಾ ಇದ್ದೀರಾ, ಹೊಸಬ್ರು ಯಾರಾದ್ರೂ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರಿಗೆ ಧನ್ಯವಾದಗಳು. ಸೊ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ಧನ್ಯವಾದಗಳು.